ಬಂಧುಗಳೇ ನಮಸ್ಕಾರ. ನಾನು ಶರತ್ ಭೈರಪ್ಪ. ಅಡುಗೆ ಬೇಕಾಗುತ್ತೆ ಅಂತ ಕುಕ್ಕರ್ನಲ್ಲಿ ಈ 5 ಆಹಾರ ಪದಾರ್ಥಗಳನ್ನು ಎಂದಿಗೂ ಬೇಯಿಸಬೇಡಿ. ಪ್ರೆಷರ್ ಕುಕ್ಕರ್ಗಳು ಗೃಹಿಣಿಯರ ಜೀವನವನ್ನು ಸುಲಭಗೊಳಿಸಿವೆ. ನಗರದಲ್ಲಿ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶಗಳಲ್ಲೂ ಈ ಕುಕ್ಕರ್ ಬಳಸಿ ಅಡುಗೆ ಮಾಡುವ ಅಭ್ಯಾಸ ರೂಢಿಯಾಗಿ ಬಿಟ್ಟಿದೆ. ಆದರೆ ಎಲ್ಲ ಆಹಾರ ಪದಾರ್ಥಗಳನ್ನು ಅದರಲ್ಲಿ ಬೇಯಿಸಬಾರದು ಎಂಬುದನ್ನು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಹಾಗೆ ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಬಾರದ 5 ಆಹಾರ ಪದಾರ್ಥಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ. ಆಲೂಗೆಡ್ಡೆ. ಪ್ರೆಷರ್ ಕುಕ್ಕರ್ನಲ್ಲಿ ಆಲೂಗೆಡ್ಡೆ ಬೇಯಿಸುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕ. ಪ್ರೆಷರ್ ಕುಕ್ಕರ್ನ ಹೆಚ್ಚಿನ ತಾಪಮಾನವು ಫ್ಲಮ್ಗಳಲ್ಲಿನ ನೈಸರ್ಗಿಕ ಸಕ್ಕರೆಗಳನ್ನು ಬಿಸಿ ಮಾಡುತ್ತದೆ. ಅವುಗಳ ಪೋಷಕಾಂಶಗಳನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಬೇಯಿಸಿದ ಆಲೂಗೆಡ್ಡೆ ಹೆಚ್ಚಿನ ಪ್ರಮಾಣದ ಆಂಟಿನ್ಯೂಟ್ರಿಯೆಂಟ್ಗಳನ್ನು ಹೊಂದಿರುತ್ತದೆ. ಇದು ದೇಹಕ್ಕೆ ಸರಿಯಾದ ಪೋಷಣೆಯನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಅಕ್ಕಿ. ಸಾಮಾನ್ಯವಾಗಿ ಅಕ್ಕಿಯನ್ನು ಎಲ್ಲ ಮನೆಗಳಲ್ಲಿ ಕುಕ್ಕರ್ನಲ್ಲಿ ಬೇಯಿಸಲಾಗುತ್ತದೆ. ಆದರೆ ಹಾಗೆ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ವಾಸ್ತವವಾಗಿ ಕುಕ್ಕರ್ನಲ್ಲಿ ಅಕ್ಕಿಯನ್ನು ಬೇಯಿಸುವಾಗ ಸ್ಟಾರ್ಚ್ ಆಕ್ರಿಲಮೈಡ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕರ. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದರಿಂದ ಅದರಲ್ಲಿನ ಆಕ್ಸಿಲೇಟ್ಗಳನ್ನು ಮತ್ತಷ್ಟು ಕರಗಿಸಬಹುದು. ಇದು ಮೂತ್ರಪಿಂಡಗಳಲ್ಲಿ ಕಲ್ಲುಗಳಾಗಿ ಕಾರಣವಾಗಬಹುದು. ಸಾಮಾನ್ಯವಾಗಿ ಪಾಲಕ್ ಬೇಯಿಸುವಾಗ ತಾಪಮಾನವನ್ನು ಯಾವಾಗಲೂ ಕಡಿಮೆ ಇಡಬೇಕು. ಹೆಚ್ಚಿನ ನೀರನ್ನು ಬಳಸಬೇಕು. ಇದರಿಂದ ಅದರ ಪೋಷಕಾಂಶಗಳನ್ನು ಸಂರಕ್ಷಿಸಲಾಗುತ್ತದೆ ಮತ್ತು ದೇಹಕ್ಕೆ ಹಾನಿಯಾಗುವುದಿಲ್ಲ. ಮೀನು. ಪ್ರೆಷರ್ ಕುಕ್ಕರ್ನಲ್ಲಿ ಮೀನು ಸೇರಿದಂತೆ ಸೀಫುಡ್ಗಳನ್ನು ಬೇಯಿಸುವುದರಿಂದ ಅದರಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳ ಪೋಷಕಾಂಶಗಳು ನಾಶವಾಗುತ್ತವೆ. ಮೀನುಗಳನ್ನು ಸಾಮಾನ್ಯವಾಗಿ ಬೇಯಿಸುವುದು ಅಥವಾ ಸಣ್ಣ ಉರಿಯಲ್ಲಿ ಬೇಯಿಸುವುದು ತುಂಬ ಆರೋಗ್ಯಕರವಾಗಿರುತ್ತದೆ. ತರಕಾರಿ. ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿಗಳನ್ನು ಬೇಯಿಸುವುದರಿಂದ ಅವುಗಳಲ್ಲಿರುವ ಎಲ್ಲ ಪೋಷಕಾಂಶಗಳು ನಾಶವಾಗುತ್ತದೆ. ಇದಕ್ಕೆ ಕಾರಣ ಅದರ ಹೆಚ್ಚಿನ ತಾಪಮಾನ. ಅಂತಹ ಸಂದರ್ಭದಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದ ತರಕಾರಿಗಳು ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಕಾರಣವಾಗುತ್ತದೆ.